ಸೋಮಯಾಜಲಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಗ್ರಾಮ ಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ದಿನ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ವಾಣಿ ಮೇಡಮ್ ಅವರು ಹಾಗೂ ಚುನಾಯಿತ ಸದಸ್ಯರು ಜಿವಿ ಗೋಪಾಲಪ್ಪ ಹಾಗೂ ಜಯರಾಮಪ್ಪ, ಎನ್ವಿ ಸತೀಶ್ ರವರು, ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಜಯಮ್ಮ ಮೇಡಮ್, ಎಸ್ಡಿಎ ಶ್ರೀನಿವಾಸ್, ಕೆ ನಾರಾಯಣಸ್ವಾಮಿ, ಡಿಇಒ ವಿ ಶಂಕರ್ ನಾರಾಯಣ್ ಹಾಗೂ ಸಣ್ಣ ನೀರಾವರಿ ಇಲಾಖೆ, ಅಟಲ್ ಭುಜಲ್ ಯೋಜನೆ ಗಣೇಶ್ ಹಾಗೂ ಪ್ರವೀಣ್ ಕೃಷಿ ತಜ್ಞರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಸುವರ್ಣ ಮೇಡಮ್ ಹಾಗೂ ಗ್ರಂಥಾಲಯ ಮೇಲ್ವಿಚಾರಕರು ನಾಗರಾಜ್ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಜಿಲ್ಲಾ ಲೀಡ್ ಬ್ಯಾಂಕ್ ಇಲಾಖೆ ವತಿಯಿಂದ ವೆಂಕಟೇಶ್ ಜಿ ಅವರು ಹಾಗೂ ಆರೋಗ್ಯ ಇಲಾಖೆ ವತಿಯ ಅಂಜಲಮ್ಮ ಮೇಡಮ್ ಅವರು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಗ್ರಾಮದ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ, ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳ ಸೌಲಭ್ಯಗಳ ಬಗ್ಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ವಿವರಗಳನ್ನು ತಿಳಿಸುತ್ತಾರೆ ಹಾಗೂ ಈ ಸಭೆಯ ಉದ್ಯೋಗ ಅಭಿವೃದ್ಧಿ ಯೋಜನೆಯ ಬಗ್ಗೆ ಎಲ್ಲರೂ ಗಮನ ಹರಿಸಿ ಪಾಲನೆ ಮಾಡಿ ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ನಮ್ಮ ಆರೋಗ್ಯದ ಬಗ್ಗೆ ಅಂಜಲಮ್ಮ ಮೇಡಮ್ ಅವರು ಹಾಗೂ ಬ್ಯಾಂಕಿನ ವಿಚಾರಗಳ ಬಗ್ಗೆ ವೆಂಕಟೇಶ್ ಅವರು, ಕೃಷಿ ಬಗ್ಗೆ ಗಣೇಶ್ ಹಾಗೂ ಪ್ರವೀಣ್ ಅವರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ ವಿಚಾರಗಳ ತಾಲೂಕಾ ಸಂಯೋಜಕರು ವೆಂಕಟೇಶ್ ಅವರು ಮಾತನಾಡಿ, ನಿಮ್ಮಗಳ ಸಮಸ್ಯೆಗಳ ಬಗ್ಗೆ ಬ್ಯಾಂಕ್ ಆಧಾರವಾಗಿರುತ್ತದೆ ಹಾಗೂ ನಿಮ್ಮಗಳ ಜೀವನದ ಕುಟುಂಬದ ಬಗ್ಗೆ ಬ್ಯಾಂಕಿನ ಎಲ್ಲ ಸ್ಕೀಮ್ಗಳು ಸದುಪಯೋಗಪಡಿಸಿಕೊಳ್ಳಿ. ಪ್ರತಿಯೊಬ್ಬರು 20 ರೂಪಾಯಿ ಇನ್ಶೂರೆನ್ಸ್ ಅನ್ನು ಕಟ್ಟಿ ಹೆಚ್ಚಿನ ಹಣ ಪಾಲಿಸಿ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿರುತ್ತದೆ ಎಂಬುದಾಗಿ ಕೇಂದ್ರ ಸರ್ಕಾರ ಅನುಕೂಲವಾಗಿರುವ ಸೌಲಭ್ಯಗಳು ಸದುಪಯೋಗಪಡಿಸಿಕೊಳ್ಳಿ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಆಯುರ್ವೇದಿಕ ವೈದ್ಯಾಧಿಕಾರಿಗಳು ಸುವರ್ಣ ಮೇಡಮ್ ಅವರು ಮಾತನಾಡಿ, ಸರ್ಕಾರದ ಸೌಲಭ್ಯಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 1 ತಿಂಗಳ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಸರ್ಕಾರದ ಎಲ್ಲ ಸೌಲಭ್ಯಗಳು ಪಂಚಾಯಿತಿ ಪಿಡಿಒ ಮೇಡಮ್ ಅವರ ಗಮನಕ್ಕೆ ತಂದಿರುತ್ತೇವೆ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಅಂಜಲಂ ಮೇಡಮ್ ಅವರು ಮಾತನಾಡಿ, ಆರೋಗ್ಯದ ವಿಚಾರದಲ್ಲಿ ಪ್ರತಿಯೊಬ್ಬರೂ ಗಮನ ಹರಿಸಬೇಕು. ಪ್ರತಿದಿನ ಕಾರ್ಯಕ್ರಮದ ಬಗ್ಗೆ ಹಾಗೂ ಬದುಕು ಜೀವನದ ಸಾರಾಂಶವನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಾವೆಳ್ಳಂಗಲ್ಲ, ದೇವರು ಹೇಳಿದ ಮೇಲೆ ಹೋಗ್ಲೇಬೇಕಾಗುತ್ತೆ. ಇದು ವಿಷಯ ತಿಳ್ಕೊಳ್ಳಿ, 2 ಲಕ್ಷ ಬರುತ್ತೆ ಫ್ರೀ ಆಗಿ. ಓಕೆ, ಕ್ಲಿಯರ್ ಆಯ್ತು. ಮತ್ತೆ ನೀವೆಲ್ಲ ಫೋನ್ ನಂಬರ್ ಲಿಂಕ್ ಮಾಡಿಸಿದ್ರೆ ಬ್ಯಾಂಕ್ಗೆ ಫೋನ್ ನಂಬರ್ ಲಿಂಕ್ ಮಾಡಿಸ್ಬೇಕಾ ಬೇಡವಾ? ಏನಾಗಿ ಮಾಡಿಸ್ಬೇಕು? ಏನ್ ಕೊಡ್ತಿದ್ರೆ ಪರವಾಗಿಲ್ವಾ? ಫೋನ್ ನಂಬರ್ ಲಿಂಕ್ ಮಾಡಿಸ್ಬೇಕಾ ಬೇಡವಾ? ಅದು ಏನಾಗಿ ಮಾಡ್ಬೇಕು? ನಿಮ್ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇಂದ ಏನಾದ್ರು ವ್ಯವಹಾರ ಆಗಿರ್ಲಿ, ಇಲ್ಲ ATM ಅಲ್ಲಿ ಅಮೌಂಟ್ ತಗೊಂಡಿರ್ತಾರೆ, ನಿಮ್ ಸ್ಯಾಲರಿ ಬಂದಿರುತ್ತೆ, ಇಲ್ಲ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ಸೂಕ್ತವಾದ ವಿವರಗಳನ್ನ ಈಗ ನಿಮ್ಗೆ ಎಲ್ಲಾನು ತಿಳಿಸ್ಕೊಡ್ತಾರೆ. ಅದರಂತೆಯೇ ನೀವು ಎಲ್ಲರೂ ಇನ್ಶೂರೆನ್ಸ್ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯನ ಆದಷ್ಟು ಮಟ್ಟಿಗೆ ಕಾಪಾಡಿಕೊಂಡು, ಈಗಿನ ಈ ವಾತಾವರಣದಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲು ಜನಕ್ಕೆ. ಅದಕ್ಕೆ ಅಕಸ್ಮಾತ್ ನಮಗೆ ಅನುಕೂಲ ಆಗ್ಲಿಲ್ಲ ಅಂತಂದ್ರು ನಮ್ಮ ಮಕ್ಕಳಿಗನ್ನ ಅನುಕೂಲ ಆಗ್ಲಿ, ಅದಕ್ಕೆ ಎಲ್ರೂ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಅದ್ರ ಬಗ್ಗೆ ಎಲ್ಲಾನು ವಿವರವಾಗಿ ನಮ್ಮ ವೆಂಕಟೇಶ್ ಸರ್ ಹೇಳ್ತಾರೆ, ಅದನ್ನ ಪಾಲಿಸಿ ಅಂತ ನಾನು ನಿಮ್ಮಲ್ಲಿ ಕೋರ್ತೇನೆ. ಒಂದು ಬ್ಯಾಂಕ್ ಇರುತ್ತೆ, ಅದು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಲೀಡ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಲ್ವಾ? ಇದು ಬಂದ್ಬಿಟ್ಟು ಸಾಮಾಜಿಕ ಭದ್ರತಾ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಅಂತ ನೋಡಿ. ಆಲ್ರೆಡಿ ದಿನಾಂಕ 15/10/2024ರಿಂದ 15/1/2025 ತನಕ 3 ತಿಂಗಳ ಕಾಲ ಈ ಕಾರ್ಯಕ್ರಮ ಪ್ರತಿ ಪಂಚಾಯತಿಯಲ್ಲಿ, ಪ್ರತಿ ತಾಲೂಕಲ್ಲಿ, ಜಿಲ್ಲೆಯಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಲಾಸ್ಟ್ ಟೈಮ್ ನಾವು 2 ಮಂತ್ಸ್ ಬ್ಯಾಕ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ವಿ ಅಲ್ವಾ? ಈಗ ಅದು DC ಸರ್ ಕಡೆಯಿಂದ, CO ಸರ್ ಕಡೆ, ಮೇಡಮ್ ಅವ್ರ ಕಡೆಯಿಂದ ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷದ ಮೇರೆಗೆ ಹಾಗೂ ಪ್ರತಿ ಪಂಚಾಯತಿಯಲ್ಲಿ PDO ಅವರ ಅಧ್ಯಕ್ಷದ ಮೇರೆಗೆ ಈ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯತಿ ಹಮ್ಮಿಕೊಳ್ಳಲಾಗಿದೆ. ಈಗ ಇದ್ರ ಮುಖ್ಯ ಉದ್ದೇಶ ಅಷ್ಟೇ, ಈಗ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರಬೇಕು ಅಲ್ವಾ? ಎಲ್ರಿಗೂ ಅಕೌಂಟ್ ಇದೆ ತಾನೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಇದೆಯಾ ಇಲ್ವಾ? ಅಕೌಂಟ್ ನಮ್ಗೆ ಬೇಕಾ ಬೇಡವಾ? ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ನಮ್ಗೆ ಇರ್ಬೇಕಾ ಬೇಡವಾ? ಏನಕ್ಕೆ ಬೇಕು ಅಕೌಂಟ್ ನಮ್ಗೆ ಅಲ್ವಾ? ವ್ಯವಹಾರ ಮಾಡ್ಬೇಕು. ನಾಮ್ನಿ ಅಂದ್ರೆ ಏನ್ ಗೊತ್ತಾ? ಅವ್ರಿಗೆ ಗೊತ್ತಿರುತ್ತೆ ಅನ್ಕೊಂತೀನಿ ಅಲ್ವಾ? ನಾಮ್ನಿ ಪ್ರತಿಯೊಬ್ರು ನಾಮ್ನಿ ಮಾಡಿಸ್ಕೊಂಡಿದ್ರಾ? ಮಾಡಿಸಿದ್ರೆ ಇಲ್ವಾ? ಕನ್ಫರ್ಮಾ? ನಾನು ಹೇಳ್ತೀನಿ ಸರ್, ನಾನು ಅವ್ರು ಕೇಳಬೇಕು ಕ್ವಶನ್ ನಾವು, ಓಕೆನಾ? ಈಗ ನಿಮ್ ಪಾಸ್ಬುಕ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಾಮ್ನಿ ಅಂತ ಹಾಕಿರ್ತಾರೆ, ಕರೆಕ್ಟ್ ಅಲ್ವಾ? ಚೆಕ್ ಮಾಡಿ ಯಾರಾದ್ರೂ. ನಿಮ್ ಪಾಸ್ಬುಕ್ ಇದೆ ಅನ್ಕೊಳ್ಳಿ, ಆ ಪಾಸ್ಬುಕ್ ಅಲ್ಲಿ ಇಲ್ಲಿ ಕೆಳಗಡೆ ನಾಮ್ನಿ ಅಂತ ಹಾಕಿರ್ತಾರೆ, ಕರೆಕ್ಟ್ ಅಲ್ವಾ?
ಈಗ SBI ಆದ್ರೆ ಆ ನಾಮಿನಿ ಪಕ್ಕದಲ್ಲಿ ಕೆಲವೊಂದು ನಂಬರ್ಸ್ ಹಾಕಿರ್ತಾರೆ. ನಿಮ್ ಗ್ರಾಮೀಣ ಬ್ಯಾಂಕ್ ಆದ್ರೆ ಅದ್ರ ಪಕ್ಕದಲ್ಲಿ Y ಅಂತ ಇರುತ್ತೆ, ಇಲ್ಲಾಂದ್ರೆ N ಅಂತ ಇರುತ್ತೆ. ಇಲ್ಲ ಕರ್ನಾಟಕ ಬ್ಯಾಂಕ್ ಆಗಿದ್ರೆ ಅದು ಅಷ್ಟೇ Y ಇರುತ್ತೆ, ಇಲ್ಲ N ಅಂತ ಇರುತ್ತೆ. Y ಅಂದ್ರೆ N ಅಂದ್ರೆ ಏನ್ ಗೊತ್ತಾ ಯಾರಿಗಾದ್ರು? ಅಷ್ಟೇ ಅಲ್ವಾ? Y ಅಂತಿದ್ರೆ ನಿಮ್ ಪಾಸ್ಬುಕ್ ಅಲ್ಲಿ ಎಸ್ ನಾಮಿನಿ ಇದೆ ಅಂತ, N ಅಂತಿದ್ರೆ ನೋ ಅಂತಿಲ್ಲ. ನಿಮ್ಗೆ ಯಾರ ಪಾಸ್ಬುಕ್ ಅಲ್ಲಿ N ಅಂತಿದೆಯೋ ದಯವಿಟ್ಟು ನಿಮ್ ಬ್ಯಾಂಕ್ ಅಮೌಂಟ್ 20 ರೂಪಾಯಿ ವರ್ಷಕ್ಕೆ 18ರಿಂದ 70 ವರ್ಷ ವಯಸ್ಸಿರೋರಿಗೆ 1 ವರ್ಷಕ್ಕೆ ನಿಮ್ಮ ಅಕೌಂಟ್ ಇಂದ 20 ರೂಪಾಯಿ ಕಟ್ ಆಗ್ತಾ ಇರುತ್ತೆ. ಈಗ 1 ವರ್ಷ ಮುಂಚೆ 12 ರೂಪಾಯಿ ಕಟ್ ಆಗ್ತಾ ಇತ್ತು ಅಲ್ವಾ? ಈಗ 20 ರೂಪಾಯಿ ಕಟ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಅಮೌಂಟ್ ವಾಪಸ್ ಬರಲ್ಲ. ಸಣ್ಣ ಅಮೌಂಟ್ 20 ರೂಪಾಯಿ ಅಲ್ವಾ, ಓದೋರ್ಲಿ. ಇದೇನಕ್ಕಂದ್ರೆ ನಮ್ಗೆ ಹೊರಗಡೆ ಹೋಗೋ ಟೈಮಲ್ಲಿ ನಾವು ಬೈಕಲ್ಲಿ ಹೋಗ್ತೀವಿ, ಇಲ್ಲ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲ ನಿಮ್ಮೂರ ಇಲ್ಲಿ ಸ್ವಲ್ಪ ಬಿಸಿ ಇರುತ್ತೆ, ಅಂದ್ರೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾ ಇತ್ತು ಅನ್ಕೊಳ್ಳಿ. ನಾವು ಪಕ್ಕದಲ್ಲಿ ಹೋಗ್ತಾ ಇರ್ತೀವಿ, ಬಟ್ ಯಾರೋ ಬಂದು ನಮ್ಗೆ ಆಕ್ಸಿಡೆಂಟ್ ಆಯ್ತು, ಪ್ರಾಣ ಹೋಯ್ತು ಅನ್ಕೊಳ್ಳಿ. ಅವಾಗ ನಿಮ್ ಕುಟುಂಬ ನಾಮಿನಿಗೆ 2 ಲಕ್ಷ ಬರುತ್ತೆ. ಇದು ಪ್ರಧಾನಮಂತ್ರಿ ಅವರು ಮಾಡಿರೋದು. ಸುಮಾರು ಈ ಸ್ಕೀಮ್ ಮಾಡಿ 5 ವರ್ಷ ಆಗಿದೆ. ಯಾರು ಮಾಡಿಸ್ಕೊಂಡಿಲ್ಲವೋ ಅವ್ರ ಇತರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಭೆಗಳಿಗೆ ಹೋಗಿ ದಯವಿಟ್ಟು ಈ ವಿಚಾರ ತಿಳಿಸಿ ಈ ತರ ಸ್ಕೀಮ್ ಮಾಡಿಸ್ಕೊಳ್ಳಿ ಅಂತ. ಈಗ DC ಕಡೆಯಿಂದ, CO ಕಡೆಯಿಂದ ಮತ್ತೆ ಡಿಸ್ಟ್ರಿಕ್ಟ್ ಲೀಡ್ ಬ್ಯಾಂಕ್ ಕಡೆಯಿಂದ ಈ ಸ್ಕೀಮ್ ಮಾಡಿಸ್ಕೊಳ್ಳಿ ಅಂತ ಈಗ ಮಾಡ್ತಾ ಇರೋದು ನಾವು. ನೀವು ಒಬ್ಬರು ಮಾಡಿಸ್ಕೊಂಡ್ರೆ ಸಾಲದು, ನಿಮ್ ಮನೆಯಲ್ಲಿ ಯಾರು 18ರಿಂದ 70 ವರ್ಷ ವಯಸ್ಸಿದಾರೋ ಅವ್ರು ಪ್ರತಿಯೊಬ್ರು ಮಾಡಿಸ್ಕೊಳ್ಳಿ ಅಂತ. ಹೋಗಿದ ಪ್ರಾಣ ಬರುತ್ತಾ? ಅದ್ ನಮ್ಮನೆ ಆಗಿರ್ಬೋದು, ನಿಮ್ಮ ಏನೇ ಯಾರ ಆಗಿರ್ಬೋದು, ಅಟ್ಲೀಸ್ಟ್ ಆ ಕುಟುಂಬ ನಾಮಿನಿಗೆ 2 ಲಕ್ಷ ಬಂದ್ರೆ ಏನೋ ಒಂದು ಅನುಕೂಲ ಆಗುತ್ತಾ? ಆಗುತ್ತೆ ಇಲ್ವಾ? ಈಗ ಪಕ್ಕದ ನಮ್ಮ ಪಂಚಾಯತಿ ಇದೆ, ಎಲ್ದರೂ ಗೊತ್ತಲ್ಲ ನಿಮ್ಗೆ? ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಸೋಮ್ಯಾಜ್ರಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಇದು ಏನು ಕಾರ್ಯಕ್ರಮ ಯೋಜನೆ ಸಾರ್ವಜನಿಕರಿಗಲ್ಲ, ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಸತಿ ಶಾಲೆಯ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ನಾವು, ವಿದ್ಯಾರ್ಥಿ ಚೇತನ ಅಂತ ಅಂದ್ಬಿಟ್ಟು. ಅದು 2 ತಿಂಗಳಿನ ಕಾರ್ಯಕ್ರಮವಾಗಿರುತ್ತದೆ. ಪ್ರತಿದಿನನೂ ನಾವು ಅವ್ರಿಗೆ ಯೋಗ ಹೇಳ್ಕೊಡೋದು, ಮತ್ತೆ ಅವರ ಏನು ಇಮ್ಯುನಿಟಿ ಬೂಸ್ಟರ್ಸ್ನ ಕೊಟ್ಟು, ಅವರ ಒಂದು ಮೆಮೊರಿ ಬೂಸ್ಟರ್ಸ್ನ ಕೊಟ್ಟು ಅವರ ಒಂದು ಮೆಮೊರಿನ ನಾವು ಜಾಸ್ತಿ ಮಾಡಲಿಕ್ಕೆ ಒಂದು 2 ತಿಂಗಳಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರದ್ದು ನಾಳೆ ಇನಾಗ್ರೇಷನ್ ಪ್ರೋಗ್ರಾಮ್ ಇತ್ತು ಆ ಸ್ಕೂಲ್ನಲ್ಲಿ. PDO ಮೇಡಮ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ನಾವು ಇಲ್ಲಿಗೆ ಬಂದು, ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕಲ್ವಾ ಈ ಥರದ್ದು ಒಂದೊಂದು ಕಾರ್ಯಕ್ರಮ ನಡೀತಿದೆ ಅಂತ ಅಂದ್ಬಿಟ್ಟು, ಹಾಗಾಗಿ ನಿಮ್ಗೂ ನಾವು ತಿಳಿಸ್ತಾ ಇದ್ದೀವಿ. ಮುಂದುವರಿರಿ ಅಂತ ಅಂದ್ಬಿಟ್ಟು ಹೊನ್ನೇನಹಳ್ಳಿ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಎಲ್ಲ ಜಾಯಿನ್ ಆಗಿ ಅನ್ನೋದ್ರ ಬಗ್ಗೆ ವಿವರವಾಗಿ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ನಮ್ಮ ಸೋಮ್ಯಾಜ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮ್ಯಾಜ್ಲಹಳ್ಳಿ ಆಯುರ್ವೇದಿಕ್ ಹಾಸ್ಪಿಟ್ಲಿಂದ ನಮ್ಮ ವೈದ್ಯಾಧಿಕಾರಿಗಳು ಬಂದಿದ್ದಾರೆ. ಅವರು ಕೆಲವು ಯೋಜನೆಗಳ ಬಗ್ಗೆ ನಿಮ್ಗೀಗ ತಿಳಿಸ್ಕೊಡ್ತಾರೆ. ಯೋಜನೆಯ ಒಂದು ಸಭೆಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇದು ನಿಮ್ಗೆ ಗೊತ್ತಿರುವಂತದ್ದು, ಇಲ್ಲಿ 2 ವರ್ಷ ಆಗಿದೆ ಅನುಷ್ಠಾನ ಆಗಿ ನಮ್ಮ ಒಂದು ಅಟಲ್ ಭೂಜಲ ಯೋಜನೆ. ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಅಂತರ್ಜಲದ ಮರುಪೂರ್ಣ. ನಮ್ಗೆ ಯಾಕೆ ಈ ಒಂದು ಯೋಜನೆಯನ್ನ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡಿದಾರೆ ಅಂದ್ರೆ, ಇಲ್ಲಿ ನೀರಿಗೆ ಸಮಸ್ಯೆ ಇದೆ, ಅಂತರ್ಜಲ ಮಟ್ಟ ತುಂಬಾ ಕುಸಿತ ಆಗಿದೆ. ಅದಕ್ಕೋಸ್ಕರ ಸರ್ಕಾರ ಇದನ್ನ ಜಾರಿಗೆ ತಂದು ಎಲ್ರಿಗೂ ಕೂಡ ನಮ್ಗೆ ಲಭ್ಯವಿರುವಂತಹ ನೀರನ್ನ ಮಿತವಾಗಿ ಬಳಸಬೇಕು, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸಬೇಕು. ಆ ರೀತಿ ನಿಮ್ಗೆಲ್ರಿಗೂ, ಯಾಕಂದ್ರೆ ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ಎಲ್ಲರೂ ಕೂಡ ನಾವು ನೀರಿನ ಜೊತೆ ನಮ್ಮ ಸಂಬಂಧ, ಒಂದಲ್ಲ ಒಂದು ಕೆಲಸಕ್ಕೆ ನಾವು ನೀರನ್ನ ಬಳಸ್ತಾನೆ ಇರ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಳಸುವಂತಹ ನೀರನ್ನು ಮಿತವಾಗಿ ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೋಬೇಕು. ಅದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಅದ್ರ ಜೊತೆಗೆ ಇವತ್ತು ನಾವು ಬಂದಿರುವಂತಹ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಗ್ರಾಮ ಸಭೆ ಇದೆ, ರೈತರು ಮೆಂಬರ್ಸ್ ಎಲ್ಲರೂ ಕೂಡ ಸೇರಿರ್ತಾರೆ. ಅವ್ರಿಗೆ ಇವಾಗ ನಮ್ಮ ಒಂದು ಸ್ಕೀಮ್ ಇಂದ ಕೆಲವು ಅನುಕೂಲಗಳಿದೆ. ಕೃಷಿ ಇಲಾಖೆಯಲ್ಲಿ ಈಗ ಡ್ರಿಪ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಮಲ್ಚಿಂಗು ಮತ್ತೆ ಪಾಲಿ ಹೌಸ್ ಆಗಿದೆ. ಯಾರಾದ್ರೂ ನೀವು ರೈತರಿದ್ರೆ ಇದರ ಅನುಕೂಲವನ್ನ ಪಡ್ಕೋಬಹುದು. ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ಗೆ 90% ಸಬ್ಸಿಡಿ ಇದೆ. ಅಂದ್ರೆ ಲಕ್ಷಕ್ಕೆ 10,000 ನಾವು ಕಟ್ಟಬೇಕು, ಇನ್ನು ಉಳಿದ 90,000 ಸರ್ಕಾರದಿಂದ ಬರುತ್ತೆ. ಅದರ ಒಂದು ಅನುಕೂಲವನ್ನ ನೀವು ಪಡ್ಕೋಬಹುದು. ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಪಹಣಿ, ಅದ್ರ ಜೊತೆಗೆ ಸಣ್ಣ ರೈತರ ಪ್ರಮಾಣ ಪತ್ರ, ಮತ್ತೆ NOC ಅಂದ್ರೆ ಕೃಷಿ ಇಲಾಖೆಯಲ್ಲಿ ನಾವು ತಗೊಳ್ತಾ ಇದೀವಿ ಅಂದ್ರೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಲ್ಲಿ ನೀವು NOC ತಗೋಬರ್ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಜಮೀನಿನ ಮಣ್ಣು ಮತ್ತು ನೀರಿನ ಒಂದು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಟೆಸ್ಟ್ ಮಾಡಿಸಿ ಆ ರಿಪೋರ್ಟ್ ನ ಕೊಟ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಈಗ ಅದು ಸ್ಯಾಂಕ್ಷನ್ ಆಗುತ್ತೆ. ಯಾವುದೋ ಡ್ರಿಪ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಆಗಿರ್ಬೋದು. ಅದ್ರ ಜೊತೆ ತೋಟಗಾರಿಕೆಯಲ್ಲಿ ಪಾಲಿ ಹೌಸ್ ಬಂದಿದೆ. ಇದು 10,000 ಸ್ಕ್ವೇರ್ ಮೀಟರ್ ಅಷ್ಟು ಈಗ ಮಂಜೂರಾಗಿದೆ. ಇದನ್ನು ಕೂಡ 50% ಸಬ್ಸಿಡಿ ಇದೆ ಇದಕ್ಕೆ, ಮಲ್ಚಿಂಗ್ ಪೇಪರ್ಗೂ ಮತ್ತೆ ಪಾಲಿ ಹೌಸ್ಗೂ. ನೀವ್ ಯಾರಾದ್ರೂ ಇದರಲ್ಲಿ ರೈತರಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರ್ಗಿದ್ರೆ ಅವ್ರಿಗೆ ವಿಚಾರ ಹೇಳಿ, ಅವ್ರು ಇದರ ಒಂದು ಅನುಕೂಲವನ್ನ ಪಡ್ಕೊಳ್ಳಿ ಅಂತ ಹೇಳಿ ನಾನು ಈ ಸಭೆಯಲ್ಲಿ ನಿಮ್ಗೆ ಅಧ್ಯಕ್ಷ ಒಂದು ಅಪ್ಪಣೆ ಮೇರೆಗೆ ನಿಮ್ಗೆಲ್ರಿಗೂ ಕೂಡ ಈ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನಮ್ಮ ಫೋನ್ ನಂಬರ್ ಕೊಡ್ತೀವಿ, ಯಾವ ರೀತಿ ಫೈಲ್ ರೆಡಿ ಮಾಡಬೇಕು, ಎಲ್ಲಿ ಕೊಡಬೇಕು, ಅದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಇವೆಲ್ಲವನ್ನು ಕೂಡ ನಮ್ಮ ಕಡೆಯಿಂದನೇ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀವಿ.
ನಂಬರ್ ಕೂಡ ನಾನು ಹೇಳ್ತೀನಿ, ಬೇಕಾದ್ರೆ ತಗೊಂಡು ನೀವು ಇದರ ಒಂದು ಅನುಕೂಲವನ್ನ ಪಡ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಈ ಒಂದು ಅಟಲ್ ಭುಜಲ್ ಯೋಜನೆಯಲ್ಲಿ ಈಗ ಸದ್ಯಕ್ಕಿರುವಂತಹ ಒಂದು ಅನುಕೂಲ ತಾವೆಲ್ಲರೂ ಕೂಡ ಬಳಸ್ಕೊಂಡು ನಿಮ್ಮ ವ್ಯವಸಾಯವನ್ನ ಯಶಸ್ವಿಯಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ಸರ್ಕಾರದ ಒಂದು ಯೋಜನೆಯನ್ನು ಬಳಸ್ಕೊಂಡು ನೀವು ಇದನ್ನ ಉಪಯೋಗಿಸ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೀವನ ಶೈಲಿ ಬದಲಾವಣೆ ಆಗಿದೆ, ಆಹಾರದ ಶೈಲಿ ಬದಲಾವಣೆ ಆಗಿದೆ. ಹಾಗಾಗಿ ಹೊಸ ಹೊಸ ಕಾಯಿಲೆಗಳು ಸಹ ಆವಾಹನೆ ಆಗ್ತಾ ಇದೆ. ಏನು ಹೊಸ ಹೊಸ ಕಾಯಿಲೆಗಳು ಅಂತಂದ್ರೆ ಇವತ್ತು ನಾವು NCD ಅಂತ ಕರಿತೀವಿ, ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಅಸಾಂಕ್ರಾಮಿಕ ಕಾಯಿಲೆಗಳು ಅಂತ. ನಮಗೆ ಗೊತ್ತಿಲ್ಲದೇನೆ, ನಮಗೆ ಅರಿವಿಲ್ಲದೇನೆ ನಮ್ಮನ್ನ ಆ ಕಾಯಿಲೆಗಳು ನಮ್ಮನ್ನು ಬರಮಾಡಿಕೊಳ್ತಾ ಇವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಲಾಸ್ಟ್ ಮಂತ್ 24ನೇ ತಾರೀಕು ನಮ್ಮ ಜಿಲ್ಲೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿಕೊಂಡು ಗೃಹ ಆರೋಗ್ಯ ಯೋಜನೆಯನ್ನ ಅನುಷ್ಠಾನ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆಯ ಸದುಪಯೋಗ ತಾವೆಲ್ಲ ಪಡ್ಕೋಬೇಕು. ಯಾಕೆ ಅಂತಂದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಸಹ ನಮ್ಮಲ್ಲಿ ಸಕ್ಕರೆ ಕಾಯಿಲೆ, BP, ಕ್ಯಾನ್ಸರ್, ಈ 3 ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. 25% ನಮ್ಮಲ್ಲಿ BP ಜಾಸ್ತಿ ಆಗ್ತಾ ಇದೆ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ. 15% ನಮ್ಮಲ್ಲಿ ಒಬೆಸಿಟಿ ಇರುತ್ತೆ. ಅದನ್ನೆಲ್ಲವನ್ನು ನಾವು ಸರಿಪಡಿಸ್ಕೊಂಡಾಗ ನಮ್ಗೆ ಆರೋಗ್ಯ ಇರೋದು. ಒಬ್ಬ ಮನುಷ್ಯ ಆರೋಗ್ಯವಂತ ವ್ಯಕ್ತಿ ಅಂತಂದ್ರೆ ಅವನು ದೈಹಿಕವಾಗಿ ಚೆನ್ನಾಗಿರ್ಬೇಕು, ಮಾನಸಿಕವಾಗಿ ಚೆನ್ನಾಗಿರ್ಬೇಕು, ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕು, ಮತ್ತೆ ಯಾವುದೇ ವಿಧವಾದಂತಹ ನೋವುಗಳು, ಅಂಗವಿಕಲತೆಗಳು ಇರಬಾರ್ದು. ಅವರನ್ನ ನಾವು ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೀವಿ. ನಾವ್ ಯಾವುದೇ ವ್ಯಕ್ತಿಯನ್ನ ಪರೀಕ್ಷೆ ಮಾಡಿ ಅದನ್ನ ಏನ್ ಹೇಳ್ತಾನೆ, ನನ್ಗೆ ಯಾಕೋ ಹೊಟ್ಟೆ ನೋವಪ್ಪ, ನನ್ಗೆ ಯಾಕೋ ಕಾಲುಗಳ ನೋವು, ನನ್ಗೆ ಯಾಕೋ ನರಗಳ ನೋವು, ನನ್ಗೇನೋ ತೊಂದರೆ ಇದೆ ಅಂತ ಯಾರೋ ಏನೋ ಒಂದು ತೊಂದರೆ ಹೇಳ್ತಾ ಇರ್ತಾರೆ. ಈ ಮುಖ್ಯವಾಗಿ ಅದಕ್ಕೆ ನಾವು ಗ್ರಾಮೀಣ ಮಟ್ಟದಲ್ಲಿ ಅತಿ ಜನರನ್ನ ಹೆಚ್ಚು ಕೊಲೆ ಮಾಡ್ತಾ ಇದ್ದು ಈ ಒಂದು ಡಯಾಬಿಟಿಸ್ ಮತ್ತೆ ರಕ್ತದ ಒತ್ತಡ ಅಂತ ಹೇಳ್ತೀವಿ. ರಕ್ತದ ಒತ್ತಡ, ಹೊಗೆ ಸಹಿತ ಉತ್ಪನ್ನಗಳು, ಹೊಗೆ ರಹಿತ ಉತ್ಪನ್ನಗಳು. ನಮ್ಮಲ್ಲಿ ಹೊಗೆ ರಹಿತ ಯಾವಿವೆ ಅಂದ್ರೆ ಯಾವುದು? ತಂಬಾಕು, ಎಲೆ ಅಡಿಕೆ, ಕಡ್ಡಿಪುಡಿ, ಪಾನ್ ಪರಾಗು, ಹನ್ಸು, ಬೀಡ, ಗುಟಕ, ಜರದ, ಏನೇನೋ ಅಂಗಡಿಯಲ್ಲಿ ಹೋದ್ರೆ ಹೊಸ ಡಿಸೈನ್ ಪಾಕೆಟ್ಸ್ ಜೋತಾಕಿರ್ತಾರೆ. ಒಳ್ಳೆ ಈಸಿಯಾಗಿ ಅವೈಲಬಲ್, 10 ರೂಪಾಯಿಗೆ 5 ರೂಪಾಯಿಗೆ ಸಿಗ್ತಾ ಇದೆ. ಅವು ಹೊಗೆ ರಹಿತ. ಚೆನ್ನಾಗಿ ಅಟ್ರಾಕ್ಟ್ ಆಗ್ಬೇಕಲ್ಲ. ಹೌದು, ಪ್ರತಿಯೊಬ್ಬರಿಗೂ ಅಟ್ರಾಕ್ಟ್ ಕಾಯಿಲೆ ಮತ್ತೆ BP, ಮಾನಸಿಕ ಕಾಯಿಲೆಗಳು, ಕ್ಯಾನ್ಸರ್, ಇವು ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನು ಕೊಲೆ ಮಾಡ್ತಾ ಇವೆ ಅನ್ನೋ ಅರಿವು ನಮ್ಗಿರೋದಿಲ್ಲ. ನಾವೇನೋ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿರ್ತೀವಿ. ಆದ್ರೆ BP ಮತ್ತೆ ನಿಮ್ಗೆ ಒಂದು ಚಾರ್ಟ್ ಕೊಟ್ಟಿದ್ವಿ ಮೇಡಮ್ ಹೋದ್ ಸರಿ, ದೊಡ್ಡದು. ಅದರಲ್ಲಿ ಒಂದು ಮನುಷ್ಯನ್ಗೆ ಎಷ್ಟು ಏಜ್ಗೆ ಎಷ್ಟು BP ಇರ್ಬೇಕು ಅಂತ ರೆಡ್, ಗ್ರೀನು, ಆರೆಂಜ್ ಇತ್ತು. ಆ ಚಾರ್ಟ್ ಎಲ್ಲ ಬಂದ್ಬಿಟ್ಟಿತ್ತು. ಎಷ್ಟು ವೇಟ್ ಇರ್ಬೇಕು, ಇಷ್ಟು ವಯಸ್ಸಿಗೆ ಇಷ್ಟು ತೂಕ ಇರ್ಬೇಕು, ಇಷ್ಟು ವೆಯ್ಟ್ಗೆ ಇಷ್ಟು ದಪ್ಪ, ಅಂದ್ರೆ ಓವರ್ ಒಬೆಸಿಟಿ ಆದ್ರೆ ಏನಾಗುತ್ತೆ, ಓವರ್ ತೂಕ. ರಕ್ತದೊತ್ತಡ ಬಂದಾಗ ಮನುಷ್ಯನಿಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಸುಸ್ತಾಗುತ್ತೆ, ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅವ್ನಿಗೆ ಏನಾಗುತ್ತೆ, ಊಟ ಮಾಡಕ್ಕಾಗೋದಿಲ್ಲ, ನಿದ್ದೆ ಮಾಡಕ್ಕಾಗೋದಿಲ್ಲ. ಆ ಟೆನ್ಷನ್ ಅವನು ನಾನು ಬೀಡಿ ಕುಡ್ಬೇಕು, ಸಿಗರೇಟ್ ಕುಡ್ಬೇಕಂತ ಹೋಗ್ತಾನೆ. ಅಥವಾ ನನ್ಗೊಂದು ಪಾನ್ ಪರ ಕೊಡೋ, ಇಲ್ಲ ನನ್ ಗಾಡಿ ಓಡಿಸಕ್ ಆಗಲ್ಲ ಅಂತಾನೆ. ಅರ್ಥ ಆಯ್ತಾ? ಇಲ್ಲಂದ್ರೆ ಅವನು ಹೊಡೆದು ಬಿಡ್ಬೇಕು, ಆರ್ತಿ ಹೋಗ್ತಾ ಇರ್ತಾರೆ. ಬೊಜ್ಜು ಬರ್ಸ್ಕೋಬಾರ್ದು ಶರೀರದಲ್ಲಿ, ಬೊಜ್ಜು ಬೇಡ. ಮತ್ತೆ ಬಿಳಿ ವಸ್ತುಗಳು 5 ವಸ್ತುಗಳಿದೆ. ಯಾವ್ಯಾವ್ದು ಅಂತ ಹೇಳಿ ನಾನು: ಸಕ್ಕರೆ, ಮೈದಾ, ಉಪ್ಪು, ಮಿಲ್ಕ್ ಪ್ರಾಡಕ್ಟ್ಸ್, ಮತ್ತೆ ಅಡಿಗೆ ಸೋಡಾ, ರಾಕ್ ಸಾಲ್ಟ್ ಅಂತ ಕರಿತೀವಲ್ಲ ನಾವು, ಬೇಕರಿಗಳಲ್ಲಿ ಉಪಯೋಗಿಸುವಂತಹ ಸೋಡಾ. ಈ 5 ಬಿಳಿ ವಸ್ತುಗಳನ್ನ ನಾವು ಎಷ್ಟು ಬೇಕೋ ಅಷ್ಟು ಮಿತವಾಗಿ ನಾವು ಬಳಸ್ಕೊಳ್ಳೋಣ. ಮತ್ತೆ ಯೋಗ, ಧ್ಯಾನ ಅಥವಾ ಪ್ರಾಣಾಯಾಮವನ್ನ ನಾವು ರೂಪಿಸ್ಕೋಬೇಕಾಗುತ್ತೆ. ಪ್ರತಿದಿನ ಅರ್ಧ ಗಂಟೆ ಬ್ರಿಸ್ಕ್ ವಾಕ್ ಮಾಡ್ಬೇಕು. ಬ್ರಿಸ್ಕ್ ವಾಕ್ ಅಂತಂದ್ರೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ನಾವು ವಾಕ್ ಮಾಡ್ಬೇಕಾದ್ರೆ ನಮ್ಗೆ ಬೆವರು ಬರಬೇಕು. ಆ ರೀತಿಯಲ್ಲಿ ನಾವು ಬ್ರಿಸ್ಕ್ ವಾಕ್ ಅನ್ನ ಮಾಡ್ಬೇಕಾಗುತ್ತೆ. ಮತ್ತೆ ನಮ್ಮ ಕರೆಕ್ಟ್ಗೆ ಸಮಯಕ್ಕೆ ಸರಿಯಾಗಿ ನಾವು ಆಹಾರವನ್ನ ಸೇವನೆ ಮಾಡಬೇಕು. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಟಿಫನ್ ಆಗ್ಬೇಕು. 1 ಗಂಟೆಯಿಂದ 2 ಗಂಟೆ ಒಳಗಡೆ ಮಧ್ಯಾಹ್ನ ಊಟ ಆಗ್ಬೇಕು. 7 ಗಂಟೆಯಿಂದ 8 ಗಂಟೆ ಒಳಗಡೆ ರಾತ್ರಿ ಊಟ ಆಗ್ಬೇಕು. 2 ಗಂಟೆ ನಂತರ ಊಟ ಆದ್ಮೇಲೆ ನಾವು ಮಲಗಬೇಕು. ತಿಂದ ತಕ್ಷಣ ಹಾಗೆ ಮಲಗಬಾರ್ದು. ಊಟ, ಬ್ರೇಕ್ಫಾಸ್ಟ್ ಎಲ್ಲಾನು ನಿಗದಿತ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕಾಗುತ್ತೆ. ಪ್ರತಿದಿನ ಮನುಷ್ಯನಿಗೆ ನೀರು 4 ರಿಂದ 5 ಲೀಟರ್ ನೀರನ್ನ ನಾವು ಕುಡಿಬೇಕಾಗುತ್ತೆ, ಶುದ್ಧವಾದಂತ ನೀರನ್ನ. ಮತ್ತೆ ಆಹಾರದಲ್ಲಿ ನಾವು ಹೆಚ್ಚಿಗೆ ಆಯಿಲ್ ಕಂಟೆಂಟ್ಸ್ ಮತ್ತೆ ಈ ಒಂದು ಉಪ್ಪು, ಮಸಾಲೆಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಈ ಬೇಕರಿ ಐಟಮ್ಸ್ ರೋಡ್ ಸೈಡ್ ಇದೆಯಲ್ಲ, ಅದನ್ನ ನಾವು ಜಂಕ್ ಫುಡ್ಸ್ ಅಂತ ಕರಿತೀವಿ. ಜಂಕ್ ಫುಡ್ಸ್ ಅಂತ ತಿಪ್ಪೆ ಅಂತ, ಜಂಕ್ ಅಂದ್ರೆ ತಿಪ್ಪೆ. ಆ ತಿಪ್ಪೆ ಮೇಲೆ ಕಸವನ್ನ ನಾವು ಸೇವನೆ ಮಾಡಬಾರ್ದು. ನಮಗೆ ಬೇಕಾದಂತಹ ನ್ಯೂಟ್ರಿಷನ್ಸ್ ಫುಡ್ ಏನಿದೆ, ಪೌಷ್ಟಿಕ ಆಹಾರ. ಪೌಷ್ಟಿಕ ಆಹಾರದಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂತ 6 ಗುಂಪಿದೆ. ಹೆಚ್ಚಿನ ಸೊಪ್ಪುಗಳು, ತರಕಾರಿಗಳು ಅಲ್ವಾ, ಮೀನು, ಮೊಟ್ಟೆ, ಹಾಲು, ಇವುಗಳನ್ನ ನಾವು ಹೆಚ್ಚಾಗಿ ಸೇವನೆ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗುತ್ತೆ.
ನಾವು ಹೆಚ್ಚು ಕ್ಯಾಲರೀಸ್ ತಗೊಂಡಾಗ ನಾನೆಲ್ಲ ಯಾವಾಗ್ಲೇ ತಿಂತಾ ಇರೋದು ಯಾವಾಗ್ಲೂ ಹಂಗೆ ತಿಂತಾ ಇದ್ದಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗುತ್ತೆ. ಫ್ಯಾಟ್ ಕಂಟೆಂಟ್ಸ್ ನಮ್ಮಲ್ಲಿ ಜಾಸ್ತಿ ಆಗಿ ಎಲ್ಲ ಕಡೆ ಫ್ಯಾಟ್ ಏನಾಗುತ್ತೆ, ಸ್ಟೋರೇಜ್ ಆಗುತ್ತೆ. ಕೆಲವರಿಗೆ ಕೈಗಳ ಮೇಲೆಲ್ಲ ಗಡ್ಡೆಗೆ ಬಂದಿರುತ್ತೆ, ತಲೆ ಕತ್ತಂದ್ರೆ ಎಲ್ಲ ಬಂದಿರುತ್ತೆ. ಅದೇನಾಗುತ್ತೆ ಅಂತಂದ್ರೆ ಫ್ಯಾಟ್ ಅನ್ನ ಕರಗದಿರಾ ಅದು ಗಡ್ಡೆ ಕಟ್ಕೊಂಡಿರುತ್ತೆ. ಆ ಗಡ್ಡೆಗಳನ್ನ ನಾವು ಆಪರೇಷನ್ ಮಾಡಿ ತೆಗಿಬಹುದು ಈಸಿಯಾಗಿ, ಏನ್ ತೊಂದರೆ ಆಗೋದಿಲ್ಲ. ಇನ್ನು ಕೆಲವು ಗಡ್ಡೆಗಳಿರುತ್ತೆ, ಅವು ಟಿಬಿ ಗ್ಲ್ಯಾಂಡ್ಸ್. ನೋವಿದ್ರೆ ಅದು, ನೋವಿಲ್ಲ ಅಂದ್ರೆ ಲೈಫೋಮಾ. ಆ ಲಿಂಫೋಮಾದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೀರಮ್ ಇದರಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಬಿ ಪಿ ಶುಗರ್ನ ಯಾವ ಥರ ಕಂಟ್ರೋಲಲ್ಲಿ ಇಟ್ಕೊಬೇಕು, ನಮ್ಮ ಆರೋಗ್ಯನ ನಾವು ಯಾವ ಥರ ಮೇಂಟೈನ್ ಮಾಡ್ಕೊಬೇಕು, ಮತ್ತು ಆಹಾರ ಪದ್ಧತಿಗಳ ಬಗ್ಗೆ ತುಂಬ ಸವಿವರವಾದ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ವಂದನೆ.